ನಮಸ್ಕಾರ ಕರ್ನಾಟಕ. ಮಂಡ್ಯದಲ್ಲಿ ಸಂಚಾರಿ ಪೊಲೀಸರು ಅಂದರೆ ಟ್ರಾಫಿಕ್ ಪೊಲೀಸರು ಒಬ್ಬ ಟೂ ವೀಲರ್ ಸವಾರರನ್ನು ತಪಾಸಣೆ ಮಾಡಲು ಚೆಕ್ ಮಾಡೋಕ್ಕೆ ನಿಲ್ಸೋಕೆ ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಆ ಮಗು ಕೆಳಗಡೆ ಬ್ರೇಕ್ ಹೊಡೆದಾಗ ಮಗು ಕೆಳಗಡೆ ಬಿದ್ದು ತಲೆಗೆ ಪೆಟ್ಟಾಗಿ ಆ ಮಗು ಅಲ್ಲೇ ತೀರ್ಕೊಂಡಿದೆ. ಜನರು ಈ ಘಟನೆ ಯಾವುದೇ ತಂದೆ ತಾಯಿಗೆ ಆಗಬಾರ್ದು. ತುಂಬ ನೋವಿನ ಸಂಗತಿ. ಒಂದು ಅಟ್ಲೀಸ್ಟ್ ಒಬ್ಬ ಸರ್ಕಾರಿ ನೌಕರ ಅಥವಾ ಒಬ್ಬ ಸರ್ಕಾರಿ ಪೊಲೀಸರು ಈ ಕೆಲಸ ಅವರಿಂದ ಈ ಅಚಾತುರ್ಯ ಆಗಿದೆ ಅಂತ. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಯ್ತು ಅಂತಂದರೆ ಈ ಸಾವಿಗೆ ಇಂಡೈರೆಕ್ಟ್ ಕಾರಣ ಭ್ರಷ್ಟಾಚಾರ. ನಾನು ಯಾಕೆ ಇಷ್ಟು ನೇರವಾಗಿ ಭ್ರಷ್ಟಾಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ನಾನು ಕೇಳ್ತೀನಿ, ಯಾಕರೆ ಹಂಗೆಲ್ಲ ಅಡ್ಡ ಆಗ್ತೀರಿ ಸರ್, ಏನು ಮಾಡೋದು ಸರ್, ನಮ್ಮ ಇನ್ಸ್ಪೆಕ್ಟರ್ಗಳು ಮೇಲಧಿಕಾರಿಗಳು ಹೇಳ್ತಾರೆ ಅಡ್ಡ ಹಾಕಬೇಕು, ಆಮೇಲೆ ಟಾರ್ಗೆಟ್ಗಳನ್ನ ಕೊಡ್ತಾರೆ, ಇಷ್ಟು ಗಾಡಿನ ಹಿಡಿಲೇಬೇಕು ಅಂತ. ಒಂದಷ್ಟು ಜನ ಇನ್ಸ್ಪೆಕ್ಟ್ರು ಆ ಲೆವೆಲ್ ಅವ್ರನ್ನ ಕೇಳಿದಾಗ ಏನು ಮಾಡೋದು ಸರ್, ಮೇಲಿಂದ ಓದ್ತಿರ್ತಾರೆ, ಮೇಲಿಂದ ಕೂಡ ನಮಗೆ ಇಷ್ಟು ಕೇಸ್ ಹಾಕಬೇಕು ಅಂತ ಇರ್ತದೆ ಅಂತ ನಾನು ಹೇಳಿದೆ. ಇಷ್ಟು ಟೆಕ್ನಾಲಜಿ ಇರೋ ಸಮಯದಲ್ಲಿ ಈ ತಪಾಸಣೆಯ ಹೆಸರಲ್ಲಿ ಆಗುವಂಥ ಭ್ರಷ್ಟಾಚಾರ ಇದೆಯಲ್ಲ ಅಥವಾ ಕಲೆಕ್ಷನ್ಸ್ ಏನಿದೆಯಲ್ಲ, ಅದೇ ಇಂಥ ಸಾವುಗಳಿಗೆ ಕಾರಣ. ಆಮೇಲೆ ನಾಗರಿಕರಿಂದ ಸರ್ಕಾರಗಳು ಸೃಷ್ಟಿಯಾಗುತ್ತೆ, ನಾಗರಿಕರಿಂದ ಎರಡು ಸರ್ಕಾರಗಳು ತೆರಿಗೆಯಿಂದ ನಡೀತದೆ. ಆ ನಾಗರಿಕನಿಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ಒಂದು ಕಡೆ ಪೊಲೀಸರು, ಒಂದು ಕಡೆ ಮುನ್ಸಿಪಾಲ್ಟಿಯವರು, ಒಂದು ಕಡೆ ಆ ಸಂಚಾರಿ ಪೊಲೀಸರು, ಒಂದು ಕಡೆ ಸರ್ಕಾರ, ಬೆಲೆ ಏರಿಕೆ ಎಲ್ಲದೂ ತೊಂದರೆ ಆದರೆ ಈ ಥರ ಸಾವು ಘಟನೆ ಆಗಿಬಿಟ್ರೆ ಮನುಷ್ಯ ಬದುಕ್ತಾನ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಮತ್ತು ಇದಕ್ಕೆಲ್ಲ ಏನು ಪರಿಹಾರವೇ ಇಲ್ಲ. ಕೇಳಿದ್ರೆ ಒಬ್ಬ ಅಧಿಕಾರಿ ಏನಕ್ಕೆ ಈ ಥರ ಟಾರ್ಗೆಟು ಅಂತಾರೆ. ಟಾರ್ಗೆಟ್ ಯಾಕೆ ಅಂತಂದರೆ, ಸರ್ ಇವ್ರುಗಳು ಪೊಲೀಸ್ ಇಲಾಖೆಯಲ್ಲಿ ಹಣ ಕೊಟ್ಟು ಪೋಸ್ಟ್ಗಳನ್ನು ಖರೀದಿ ಮಾಡೋ ಮಟ್ಟಕ್ಕೆ ಇವತ್ತಿನ ವ್ಯವಸ್ಥೆ ಕುಲಗೆಟ್ಟು ಹೋಗಿದೆ, ಭ್ರಷ್ಟಾಚಾರ ತುಂಬಿ ತುಳುಕಿದೆ. ಇವತ್ತು ಟ್ರಾನ್ಸ್ಫರ್ ಬೇಕು, ಪೋಸ್ಟಿಂಗ್ ಬೇಕು ಅಂದರೆ ಹಣ ಕೊಟ್ಟರೆ. ಸೊ ಈಗ ಕಲೆಕ್ಷನ್, ಈಗ ಪೋಸ್ಟಿಂಗಿಗೆ ಹಣ ಎಲ್ಲ ಉಣಿಸೋದು ನಿಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಎಷ್ಟೋ ಪೊಲೀಸ್ ಸ್ಟೇಷನ್ 1-1.5 ಕೋಟಿ ಇದೆ. ಕೆಲವೊಂದು ಪೊಲೀಸ್ ಸ್ಟೇಷನ್ ನನಗಿರೋ ಮಾಹಿತಿ ಪ್ರಕಾರ 12ರಿಂದ 15 ಕೋಟಿ ಒಂದೊಂದು ಕ್ರೈಮ್ ಪೊಲೀಸ್ ಸ್ಟೇಷನ್ಗಳಿಗೆ ಪೋಸ್ಟಿಂಗ್ ಕಾಸ್ಟ್ಗಳನ್ನು ಹರಾಜಾಗ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಭ್ರಷ್ಟಾಚಾರ ಅಂತೂ ಪೊಲೀಸ್ ಇಲಾಖೆಯನ್ನು ತುಂಬಿ ತುಡುಕ್ತಾ ಇದೆ. ಇದನ್ನು ಸರಿ ಮಾಡೋಕ್ಕೆ ಇವತ್ತಿನ ರಾಜಕಾರಣಿಗಳು, ಇವತ್ತಿನ ಪಕ್ಷಗಳಿಂದಲೇ ಹೊಸ ಒಂದು 2028ಕ್ಕೆ ಅಟ್ಲೀಸ್ಟು ಒಂದು ಹೊಸ ಯೋಚನೆ ಇರುವಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬಂದಾಗ, ಆಮೇಲೆ ಜನರು ಕೂಡ ಅವರಿಗೆ ವೋಟ್ ಮಾಡಬೇಕು, ಬಂದೇ ಬರ್ತದೆ, ರಾಜಕೀಯ ಬದಲಾವಣೆ ಆಗಬೇಕಾಗಿದೆ. ಆಮೇಲೆ ಈ ತಪಾಸಣೆ ಒಂದೇನಾ, ಏನಿಲ್ಲ ರೀ, ಒಂದು ಆ್ಯಪ್ ಮಾಡ್ಬೋದು. ಪಕ್ಕದ ಗೋವಾದಲ್ಲಿ ಟೂರಿಸ್ಟ್ಗಳಿಗೆ ಒಂದು ಆ್ಯಪನ್ನು ಮಾಡಿದ್ದಾರೆ. ಆ ಆ್ಯಪಲ್ಲಿ ನೀವು ಆ ಗಾಡಿಯ ಎಂಟೈರ್ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಹಾಕಿ ಒಂದು ಸತಿ ಅಪ್ರೂವಲ್ ಆಗಿಬಿಟ್ರೆ, ನೀವು ಯಾವುದೇ ಪೊಲೀಸರು ಹಿಡಿದ್ರೆ ಸಾಕು, ನೀವು ಆ ಡಾಕ್ಯುಮೆಂಟ್ ಸ್ಕ್ಯಾನರ್ ತೋರಿಸಿದ್ರೆ ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಆಗುತ್ತೆ, ಯಾರು ಕೂಡ ನಿಮಗೆ ತೊಂದರೆ ಕೊಡೋಲ್ಲ. ಪಕ್ಕದ ಗೋವಾ ರಾಜ್ಯದಲ್ಲಿ ಅಲ್ಲಿನ ಗೆಸ್ಟ್ಗಳಿಗೆ ತೊಂದರೆ ಆಗಬಾರ್ದು ಅಂತ ಅಲ್ಲಿನ ಟ್ರಾಫಿಕ್ ಪೊಲೀಸರು ಆ್ಯಪ್ ಮಾಡಿ ಸ್ಕ್ಯಾನ್ ಮಾಡೋಕ್ಕೆ ಸಾಧ್ಯವಾಯಿತು ಅನ್ನೋದಾದರೆ, ಕರ್ನಾಟಕದಲ್ಲೂ ಅಷ್ಟೇ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಥವಾ RTO ಅವರು ಒಂದು ಆ್ಯಪ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸನ್ನು, ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸು ಮಾಡಿಸಿದ್ರೆ ಅಪ್ಲೋಡ್ ಮಾಡಿ ಅಂದರೆ ಎಲ್ಲರೂ ಅಪ್ಲೋಡ್ ಮಾಡ್ತಾರೆ. ಬೇಕಾ ನಿಮ್ಗೇನು ಪೊಲ್ಯೂಷನ್ ಸರ್ಟಿಫಿಕೇಟು ಅಪ್ಲೋಡ್ ಮಾಡೋ ಅಂದರೆ ಒಂದು ಆ್ಯಪ್ ಮಾಡಿಬಿಟ್ಟು RC ಬುಕ್ಕು, ನಿಮಗೆ ಇನ್ಶೂರೆನ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಆನ್ಲೈನಲ್ಲೇ ನಂಬರ್ ಬರ್ತಾಯಿದೆ, ಗಾಡಿ ಬರ್ತಾ ಇದೆಯಾ, ನನ್ನ ನಂಬರನ್ನು ನೀವು ಅವರೇ ಅಲ್ಲಿ ಹೊಡೆದ್ರೆ ಡಾಕ್ಯುಮೆಂಟ್ಸ್ ಇಲ್ಲ, ಅಕಸ್ಮಾತ್ ಅವ್ನು ಮುಂದೆ ಹೊಟ್ಟೋಗ್ಬಿಟ್ರು ಕೂಡ, ಫಿಸಿಕಲಾಗಿ ನಿಮ್ಗೆ ಸಿಕ್ಕಿಲ್ಲ, ಮುಂದೆ ಹೊಟ್ಟೋಗ್ಬಿಟ್ರು ಸಹ ಆ ನಂಬರ್ಗೆ ಪೆನಾಲ್ಟಿ ಆ್ಯಡ್ ಮಾಡಿದ್ರೆ ಆಗೋಯ್ತು. ಯಾವತ್ತೋ ಒಂದು ದಿವಸ ಗಾಡಿ ಸಿಕ್ಕಾಕೊಂಡಾಗ ಅಥವಾ ಸ್ಟಾಪ್ ಮಾಡಿ ತಪಾಸಣೆ ನಡೆಸಿದಾಗ ಖಂಡಿತವಾಗಿ ಆ ಪೆನಾಲ್ಟಿ ಕಟ್ಟೋವಂಥ ಪ್ರಾವಿಷನ್ ಇದ್ದೇ ಇರ್ತದೆ, ಎಲ್ಲೂ ಓಡ್ಲಿಕ್ಕಾಗಲ್ಲ. ಏನಂತಂದರೆ, ಏನು ಟೆಕ್ನಾಲಜಿ ಇದೆ, ಟೆಕ್ನಾಲಜಿನ ಪೊಲೀಸ್ ಇಲಾಖೆ ಬಳಸ್ಬೋದು. ಇವತ್ತು ಹೊಸ DGP IGP ಬಂದಿದ್ದಾರೆ, ಸಾಕಷ್ಟು ವಿಕ್ಟಿಮ್ ಸೆಂಟ್ರಡ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಅಂತ DGP ಆ್ಯಂಡ್ IGP ಸಲೀಂ ಅವರು ಹೇಳಿದ್ದಾರೆ. ಈ ವಿಕ್ಟಿಮ್ಸನ್ನ ಕ್ರಿಯೇಟ್ ಮಾಡೋ ಮಟ್ಟಕ್ಕೆ ಪೊಲೀಸರು ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಕರ್ನಾಟಕದ DGP ಆ್ಯಂಡ್ IGP ಸಲೀಂ ಅವರೇ, ದಯಮಾಡಿ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ, RTO ಮ್ಯಾನೇಜ್ಮೆಂಟ್ಗೆ ಒಂದು ಖಂಡಿತವಾಗಿ ಕೈಂಡ್ಲಿ ರೆಕಮೆಂಡ್ ಆ್ಯಪ್, ಆಮೇಲೆ ಸಾಧ್ಯವಾದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಯಾಮ್ರಾಗಳನ್ನು ಬಳಸಿ ನೀವು ತಪಾಸಣೆ ಮಾಡಲೇಬೇಕು ಅನ್ನೋದಾದರೆ, ಆಮೇಲೆ ನಾವು ಯಾರು ಕಳ್ಳರಂತೂ ಅಲ್ಲ, ನಾಗರಿಕರು ಕಳ್ಳರು ಅಂತಲ್ಲ, ಆಮೇಲೆ ತಪಾಸಣೆ ಮಾಡಬೇಕು, ನೋಡ್ಕೊಂಡು ಮಾಡಬೇಕು. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಬಿಟ್ಟು ವಸೂಲಿಗೆ ಅಥವಾ ನಿಲ್ಲಿಸಿ ಧಮಕಿ ಹಾಕೋಕ್ಕೆ ಅಥವಾ ಚೆಕಿಂಗ್ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ಈ ಇಂಟ್ರೆಸ್ಟು ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಕೊಡಬೇಕಾದಂಥ ಪೊಲೀಸರು
ವೆಹಿಕಲ್ ತಪಾಸಣೆಗಳನ್ನೋ ಹೆಸರಲ್ಲಿ ಮಾಡುವಂಥ ಭ್ರಷ್ಟಾಚಾರ, ಆ ಇಲಾಖೆಯಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಇದು ನಿಲ್ಲಬೇಕಾಗಿದೆ. ಇವತ್ತು ಇದೇ ಭ್ರಷ್ಟಾಚಾರ ಮಂಡ್ಯದಲ್ಲಿ ತಪಾಸಣೆಯ ಹೆಸರಲ್ಲಿ ಒಂದು ಮಗುವಿನ ಬಲಿಯಾಗಿದೆ. ಹೂ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಆ ಮಗುವಿನ ಮನೆ ಕಡೆಯವ್ರು ಕೇಳ್ತಾ ಇದ್ರು, ನಾವೇ 10 ಲಕ್ಷ ಕೊಡ್ತೀರಿ, ಮಗುವಿನ ಪ್ರಾಣ ತಂದ್ಕೊಡೋಕ್ಕಾಗದಿಲ್ಲ. ಸೊ ಹಾಗಾಗಿನೇ ಈ ರೀತಿ ಭ್ರಷ್ಟಾಚಾರವನ್ನು ಅನ್ನೋ ಪಿಡುಗನ್ನು ತೊಲಗಿಸದೆ ವ್ಯವಸ್ಥೆ ಬದಲಾವಣೆ, ಎಸ್ಪೆಷಲಿ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆಯಲ್ಲಿ ಈ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇವತ್ತು ಮಂಡ್ಯದಲ್ಲಿ ಮತ್ತೊಂದು ಮಗುವಿನ ಬಲಿಯಾಗಿದೆ. ಬಿಡದಿನಲ್ಲಿ ಮಗು ಆಕ್ಸಿಡೆಂಟ್ಸ್ ಆಯಿತು. ಗುಲ್ಬರ್ಗಾದಲ್ಲಿ 5 ವರ್ಷದ ಮಗು ಮೇಲೆ ಅತ್ಯಾಚಾರ. ಬೆಂಗಳೂರಲ್ಲಿ 100ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ರೆಡಿಯಾಗಿದೆ. ವಾಟ್ ಮೀನ್ ಇಂಟು ಸೇನ್ಸ್ ಅಂದರೆ ಕ್ರೈಮ್ ರೇಟ್ ಕಡಿಮೆ ಆಗಬೇಕು ಅಂತಂದರೆ ಭ್ರಷ್ಟಾಚಾರ ಕಡಿಮೆ ಆಗಬೇಕು. ಆಮೇಲೆ ಆಡಳಿತಾರೂಢ ಸರ್ಕಾರದಲ್ಲಿರುವಂಥ MLAಗಳು, ಮಿನಿಸ್ಟ್ರುಗಳು ಭ್ರಷ್ಟಾಚಾರ ಮುಕ್ತವಾಗಿರಬೇಕು. ಎಲ್ಲಿದ್ದಾರ್ರಿ, ಹುಡುಕರೆ ಒಬ್ಬನು ಸಿಗಲ್ಲ ನನ್ನ ತಿಳಿದ ಮಟ್ಟಿಗೆ ಅಂತ ಹೇಳುತ್ತಾ, ಈ ಭ್ರಷ್ಟಾಚಾರಕ್ಕೆ ಮುಂದಿನ ಸಮಯದಲ್ಲಾದ ಅಟ್ಲೀಸ್ಟ್ 2028ರಲ್ಲಿ ನೀವುಗಳು ಅಟ್ಲೀಸ್ಟು ದೊಡ್ಡ ಮನಸ್ಸನ್ನು ಮಾಡಿ ಹೊಸ ಯೋಚನೆಗಳಿಗೆ, ಹೊಸ ವ್ಯಕ್ತಿತ್ವಗಳಿಗೆ, ಹೊಸ ಲೀಡರ್ಗಳಿಗೆ, ಹೊಸ ರಾಜಕಾರಣಿಗಳಿಗೆ ನಮ್ಮಂಥವ್ರು ಬರ್ತೀವಿ, ನಮ್ಮಂಥವ್ರಿಗೆ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ ಅಂತ ಹೇಳುತ್ತೆ. ಇದನ್ನೆಲ್ಲ ವಿ ವಿಲ್ ಸ್ಟಾಪ್ ದಿಸ್ ಅಟ್ ಎನಿ ಕಾಸ್ಟ್ ಅಂತ ಹೇಳುತ್ತಾ, ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಒಂದು ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ ಬೇಕಾಗಿದೆ. ಅದು ಹೊಸ ನಮ್ಮಂಥವ್ರು ಬಂದರೆ ಮಾತ್ರ ಸಾಧ್ಯ ಅಂತ ಹೇಳುತ್ತಾ, ಆ ಮಗುವಿನ ಸಾವಿಗೆ ನಿಜವಾಗ್ಲೂ ನಮಗೆ ಮರುಕ ಇದೆ ಅಂತ ಹೇಳುತ್ತಾ, ಪೊಲೀಸನ್ನು ಬೈಕೊಳ್ಳೋದು ಬದಲು ಇಡೀ ಇಲಾಖೆಯ ವ್ಯವಸ್ಥೆ ಮತ್ತು ಇವತ್ತಿನ ರಾಜಕೀಯ ವ್ಯವಸ್ಥೆ ಸರಿಪಡಿಸಿದ್ರೆ ಮಾತ್ರ ಈ ಇಲಾಖೆ ಸರಿ ಹೋಗುತ್ತೆ. ಇಲ್ಲ ಪದೇ ಇದಾಗುತ್ತೆ ಅಂತ ಹೇಳುತ್ತೆ. ನನ್ನ ಲೈವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್ ಆ್ಯಂಡ್ ವಿ ರಿಯಲಿ ಫೀಲ್ ಸಾರಿ ಫಾರ್ ದ ಚೈಲ್ಡ್. ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ತಂದೆ ತಾಯಿಗೆ ಈ ನೋವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ. ಜನರ ಆಕ್ರೋಶ ಸರಿಯಾಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ಸಿಸ್ಟಮ್ ಹ್ಯಾಸ್ ಟು ಬಿ ಚೇಂಜ್ ಆ್ಯಂಡ್ ದಟ್ ಕ್ಯಾನ್ ಓನ್ಲಿ ಹ್ಯಾಪನ್. ನೀವುಗಳು ರಾಜಕಾರಣಿಗಳನ್ನ ಬದಲಾವಣೆ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅದೇ ವಂಶ ಪಾರಂಪರ್ಯವಾಗಿ ಈ ವಂಶಕ್ಕೆ ಹಾಕೋಣ, ಆ ವಂಶಕ್ಕೆ ಹಾಕೋಣ, ಅವ್ನಿಗೆ ಹಾಕೋಣ, ಇವ್ನಿಗೆ ಹಾಕೋಣ, ಅವ್ನು ನಮ್ಮ ಜಾತಿಯನೋ, ಅವ್ನು ಲಿಂಗಾಯತ್ನೋ, ಅವ್ನು ಗೌಡ್ನೋ, ಅವ್ನು ಕುರುಬನೋ ಅಂತ ಇದ್ದರೆ ಖಂಡಿತವಾಗಿ ಈ ರಾಜಕೀಯ ವ್ಯವಸ್ಥೆ ಬದಲಾಗದೆ ಈ ಅಧಿಕಾರಿ